ಫ್ರೆಂಡ್ಸ್, ಪರಶುರಾಮ ಎಂದರೆ ಕೊಡಲಿ ಎಂದು ನೆನಪಿಗೆ ಬರುವುದು ಸಹಜ. ಆದರೆ ಅದೇ ಕೊಡಲಿ ಸಾಕಷ್ಟು ಜನರ ಬಲಿಗೆ ಕಾರಣವಾಗಿತ್ತು ಎಂದು ನಿಮಗೆ ತಿಳಿದೇ ಇದೆ. ಸೊ ನಾನಿವತ್ತು ನಿಮಗೆ ಪರಶುರಾಮರ ಆ ಕೊಡಲಿ ಎಲ್ಲಿದೆ, ಹಾಗೆ ಪರಶುರಾಮರ ಬಗ್ಗೆ ಒಂದೆರಡು ವಿಚಾರವನ್ನು ಚರ್ಚಿಸೋಣ. ಫ್ರೆಂಡ್ಸ್, ಪರಶುರಾಮ ವಿಷ್ಣುವಿನ 6ನೇ ಅವತಾರ, ಹಾಗೆ ಬ್ರಹ್ಮನ ವಂಶಸ್ಥ ಹಾಗೂ ಶಿವನ ಶಿಷ್ಯ. ಇವರು ರೇಣುಕಾದೇವಿ ಹಾಗೂ ಸಪ್ತ ಮಹರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿಯ ಪುತ್ರ. ಇವರ ಜನನವಾದದ್ದು ತ್ರೇತಾಯುಗದಲ್ಲಿ. ಪರಶುರಾಮರ ಮೊದಲ ಹೆಸರು ರಾಮನೆಂದು ತಪಸ್ಸು ಮಾಡಿ ಶಿವನಲ್ಲಿ ವರ ಪಡೆದ ನಂತರ ಪರಶುರಾಮ ಎಂಬ ಹೆಸರು ಬಂದಿತು. ಪರಶು ಎಂದರೆ ಕೊಡಲಿ ಎಂದರ್ಥ. ಇನ್ನು ತ್ರೇತಾಯುಗದಲ್ಲಿ ಶ್ರೀರಾಮನು ಸೀತೆಯನ್ನು ಪಡೆಯಲು ಶಿವಧನುಸ್ಸನ್ನು ಮುರಿದನು. ಆದರೆ ಪರಶುರಾಮನು ಶಿವನ ಭಕ್ತನಾಗಿರುವುದರಿಂದ ಶಿವನ ಧನುಸ್ಸನ್ನು ಮುರಿದ ಶ್ರೀರಾಮನ ವಧೆಯನ್ನು ಮಾಡಲು ರಾಮನಲ್ಲಿ ಬಂದಾಗ ಶ್ರೀರಾಮನು ಶ್ರೀ ವಿಷ್ಣುವಿನ ಅವತಾರವೆಂದು ತಿಳಿದು ಪರಶುರಾಮನು ಕೃತ್ಯದ ಬಗ್ಗೆ ಅಸಹ್ಯಗೊಂಡು ಅಲ್ಲಿಂದ ಹೊರಡುತ್ತಾನೆ. ಪರಶುರಾಮನಿಗೆ ಈ ವಿಚಾರ ತುಂಬಾ ಕಾಡುತ್ತಾ ಇತ್ತು. ಅದಕ್ಕಾಗಿ ತನ್ನ ಕೊಡಲಿಯನ್ನು ಎಸೆದು ಶಿವಧ್ಯಾನಕ್ಕೆಂದು ತೆರಳುವನು. ಇಂದಿಗೂ ಮಹೇಂದ್ರ ಪರ್ವತದಲ್ಲಿ ಪರಶುರಾಮ ಇದ್ದಾನೆ ಎಂಬ ಪ್ರತೀತಿ ಇದೆ. ಅಂದು ಪರಶುರಾಮನು ಬಿಸಾಡಿದ ಕೊಡಲಿ ಇಲ್ಲಿದೆ ನೋಡಿ. ಫ್ರೆಂಡ್ಸ್, ಈ ಕೊಡಲಿ ಇರುವುದು ಭಾರತದ ಜಾರ್ಖಂಡ್ ರಾಜ್ಯದ ಠಾಂಗಿನಾಥ್ ಎಂಬ ದೇವಸ್ಥಾನದಲ್ಲಿ. ಈಗಲೂ ಸಹ ನಾವು ಈ ಕೊಡಲಿಯನ್ನು ನೋಡಬಹುದು. ಅಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಠಾಂಗಿ ಎಂದರೆ ಕೊಡಲಿ ಎಂದರ್ಥ. ಆ ಸ್ಥಳವನ್ನು ಠಾಂಗಿನಾಥ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.